ನಾಡು ವಿಶಾಲವಾದಂತಹ ಕರಾವಳಿ ತೀರವನ್ನ ಹೊಂದಿದ್ದು ಅಲ್ಲಿ ಹಲವಾರು ಬೀಚ್ಗಳನ್ನು ನಾವು ಕಾಣಬಹುದಾಗಿದೆ. ಅಂತಹ ಪ್ರಮುಖ ಬೀಚ್ಗಳಲ್ಲಿ ಉಡುಪಿಯಿಂದ ಅನತಿ ದೂರದಲ್ಲಿರ್ತಕ್ಕಂತಹ ಮಲ್ಪೆ ಬೀಚ್ ಕೂಡ ಒಂದು. ಈ ಮಲ್ಪೆ ಬೀಚ್ಗೆ ನಾವು ಆಗಮಿಸ್ತಾ ಇದ್ದ ಹಾಗೆ ನಮ್ಮ ಮನಸ್ಸು ಉಲ್ಲಾಸಗೊಳ್ಳುವಂತಹ ಒಂದು ಸುಂದರ ದೃಶ್ಯಾವಳಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮೊದಲನೇದಾಗಿ ಈ ಮಲ್ಪೆ ಬೀಚ್ಗೆ ಕಾಲಿಡ್ತಾ ಇದ್ದ ಹಾಗೆ ನಮಗೆ ರೋಮಾಂಚನವಾಗುತ್ತೆ. ಏಕೆಂದರೆ ಬಿಳಿಯ ಮರಳು ನಮ್ಮ ಕಣ್ಣಿಗೆ ಇಲ್ಲಿ ಗೋಚರವಾಗುತ್ತೆ. ಆ ಮರಳಿನಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥದ್ದೇ ಒಂದು ಆನಂದ. ಸುಂದರವಾದಂತಹ ಈ ಒಂದು ಬೀಚ್ನಲ್ಲಿ ಆ ಮರಳಿನ ಮೇಲೆ ನಡೆದು ಹೋಗ್ತಕ್ಕಂಥದ್ದು ಒಂದು ವಿಶೇಷ ಅನುಭವವನ್ನ ನಮಗೆ ನೀಡ್ತದೆ. ನಾನು ಅದರಲ್ಲೂ ಕೂಡ ಮುಂಜಾನೆಯೇ ಈ ಒಂದು ಮಲ್ಪೆ ಬೀಚ್ನ ಬಳಿಗೆ ಬಂದು ಈ ಒಂದು ಛಾಯಾಚಿತ್ರವನ್ನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಈ ಸಂದರ್ಭದಲ್ಲಿ ಮಾನವನ ಗದ್ದಲ, ಗಲಾಟೆ, ಅಬ್ಬರಗಳ ಪ್ರಮಾಣ ಕಡಿಮೆ ಇರುತ್ತೆ. ಆ ಕಡಲ ಶಾಂತ ಚಿತ್ತತೆಯನ್ನ ನಾವೆಲ್ಲ ಕೂಡ ಮೈದುಂಬಿಕೊಳ್ಳಬಹುದು, ಮನದುಂಬಿಕೊಳ್ಳಬಹುದು ಅನ್ನುವಂತಹ ಕಾರಣದಿಂದಾಗಿ ಮುಂಜಾನೆಯೇ ಈ ಒಂದು ಮಲ್ಪೆ ಬೀಚ್ನ ಸುಂದರ ಚಿತ್ರಣಗಳನ್ನು ಚಿತ್ರಿಸಲು ಉದ್ದೇಶಿಸಲಾಗಿದೆ. ಸಮುದ್ರ ಅಂದರೆ ಅದೊಂದು ಅನಂತ ಜಲರಾಶಿಯ ಸಂಪತ್ತು. ಕಣ್ಣು ಆಯಿಸದಷ್ಟು ದೂರವೆಲ್ಲ ನೀಲ ನೀಲ ನೀರಿನ ಒಂದು ದೃಶ್ಯ. ಹಾಗೆಯೇ ಆಗಸದಲ್ಲಿ ನೀಲ ಆಗಸ. ಸಾಗರವೆಂದರೆ ಕೇವಲ ನೀರಲ್ಲ, ಅನಂತ ಜೀವಿಗಳನ್ನು ತನ್ನೊಡರೊಳಗೆ ಇಟ್ಟುಕೊಂಡು ಸಾಕಿ ಸಲಹುತ್ತಾ ಇರತಕ್ಕಂತಹ ಒಂದು ವಿಭಿನ್ನ ಪ್ರಪಂಚ ಅಂತ ಹೇಳ್ಬೋದು. ಹಾಗೆ ಈ ಸಾಗರದ ಅನಂತತೆ ನಮ್ಮ ಕಣ್ಣನ್ನು ಆಯಿಸಿದಷ್ಟು ದೂರ ನೀಲ ಜಗತ್ತನ್ನು ನಮಗೆ ಪ್ರದರ್ಶಿಸುವುದನ್ನು ಕಾಣಬಹುದಾಗಿದೆ. ಮನುಷ್ಯನ ಬದುಕಿನ ನೋವುಗಳೇನೇ ಇರಲಿ, ಈ ಪ್ರಕೃತಿಯ ಸೊಬಗನ್ನು ನೋಡಿದಾಗ ಅವನಲ್ಲಿರ್ತಕ್ಕಂಥ ನೋವುಗಳೆಲ್ಲ ಮರೆಯಾಗಿ ಆ ನೋವುಗಳು ಸಂತಸದವಾಗಿ ಪರಿವರ್ತನೆಯಾಗಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುವುದನ್ನು ಕಾಣಬಹುದಾಗಿದೆ. ಸಮುದ್ರದ ಸೌಂದರ್ಯಕ್ಕೆ ಸಮುದ್ರವೇ ಸಾಟಿ ಎಂಬಂತೆ ಸಮುದ್ರದ ಸೌಂದರ್ಯವನ್ನ ಮತ್ತೊಂದರಿಂದ ಅಳೆಯಲು ಸಾಧ್ಯವೇ ಇಲ್ಲ. ನಮ್ಮ ಶರಣರು ಹೇಳುವಂತೆ ಕೆರೆ ಕಟ್ಟೆಗಳು ಮೈದೊರೆದರೆ ಕಪ್ಪೆ ಚುಪ್ಪುಗಳನ್ನು ಕಾಣಬಹುದು, ವಾರಿದಿ ಮೈದೊರೆದರೆ ಮುತ್ತು ರತ್ನಗಳನ್ನು ಕಾಣಬಹುದು ಎಂಬಂತೆ ಸಮುದ್ರಕ್ಕೆ ತನ್ನದೇ ಆದಂತಹ ಹಿರಿಮೆ, ಗರಿಮೆ, ಪ್ರಾಮುಖ್ಯತೆಗಳಿರುವುದನ್ನು ಕಾಣಬಹುದಾಗಿದೆ. ಪ್ರಾಕೃತಿಕ ದೃಷ್ಟಿಕೋನದಿಂದ ಸಮುದ್ರದ ಇರುವಿಕೆ ಈ ಭೂಮಂಡಲಕ್ಕೆ ಅತ್ಯಂತ ಅವಶ್ಯನೀಯವಾಗಿದೆ. ಮಲ್ಪೆ ಬೀಚ್ನಲ್ಲಿ ಅಲ್ಲಲ್ಲಿ ಸಂತೋಷದಿಂದ ಆ ಒಂದು ಸಮುದ್ರದ ಅಲೆಗಳೊಂದಿಗೆ ಆಡ್ತಕ್ಕಂತಹ
ಮಕ್ಕಳು ಹಿರಿಯರೆಂಬ ಭೇದವಿಲ್ಲದೆ ಸಂತಸ್ತಾ ಇರ್ತಕ್ಕಂತಹ ಜನರನ್ನ ಕಾಣಬಹುದಾಗಿದೆ. ಹಾಗೆಯೇ ಈ ಮಲ್ಪೆ ಒಂದು ಮೀನುಗಾರಿಕಾ ಕ್ಷೇತ್ರವೂ ಕೂಡ ಹೌದು. ಇಲ್ಲಿ ಮೀನುಗಾರಿಕಾ ಹಡಗುಗಳು ಮೀನುಗಾರಿಕೆಯನ್ನು ನಡೆಸತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಕಡಲ ತೀರದಲ್ಲಿ ನಡೆದುಕೊಂಡು ಹೋಗ್ತಕ್ಕಂತಹ ಒಂದು ಅನುಭವ ಅದು ಅತ್ಯಂತ ರೋಮಾಂಚನಕಾರಿ ಅನುಭವವಾಗಿದೆ. ಅದು ಅನುಭವಿಸಿ ಪಡೆಯಬೇಕಾದಂತಹ ಒಂದು ಕ್ಷಣಗಳು ಅಂತಲೇ ಹೇಳ್ಬಹುದಾಗಿದೆ. ಈ ಮಲ್ಪೆ ಬೀಚ್ನ ಸನಿಹದಲ್ಲಿ ಹಲವಾರು ದ್ವೀಪಗಳನ್ನ ಕಾಣಬಹುದಾಗಿದೆ. ದ್ವೀಪ ಎಂದರೆ ಸುತ್ತಲೂ ನೀರಿದ್ದು ಒಂದು ಕಡೆ ಭೂಮಿ ಇರ್ತಕ್ಕಂತಹ ಒಂದು ಪ್ರದೇಶವನ್ನ ದ್ವೀಪಗಳು ಅಂತ ಹೇಳಿ ನಾವು ಕರೆದುಕೊಂತೀವಿ. ಅದರಲ್ಲೂ ಕೂಡ ಈ ಮಲ್ಪೆ ಬೀಚ್ ನಿಂದ ಅನತಿ ದೂರದಲ್ಲಿ ಸೆಂಟ್ ಮೇರಿಸ್ ದ್ವೀಪ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರ್ತಕ್ಕಂತಹ ಒಂದು ದ್ವೀಪವಾಗಿದೆ. ಮಲ್ಪೆ ಬೀಚ್ನಲ್ಲಿ ಈ ಒಂದು ಸೇತುವೆ ಹೆಚ್ಚು ಆಕರ್ಷಣೀಯವಾಗಿರ್ತಕ್ಕಂಥ ಸೇತುವೆ. ಇದನ್ನ ಒಂದು ಸಮುದ್ರದಲ್ಲಿ ತಾತ್ಕಾಲಿಕ ಸೇತುವೆಯನ್ನಾಗಿ ನಿರ್ಮಿಸಿದ್ದು ಇದು ಪ್ರವಾಸಿಗರಿಗೆ ಹೆಚ್ಚು ಆಕರ್ಷಣೆಯನ್ನು ನೀಡ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ.
ಸಮುದ್ರದ ತಳದಲ್ಲಿ ಕಪ್ಪೆ ಚಿಪ್ಪುಗಳು ಮತ್ತು ಸಣ್ಣ ಸಣ್ಣ ಜೀವಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ನಮ್ಮ ಜೀವನವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ಲೈಫ್ ಗಾರ್ಡ್ ವ್ಯವಸ್ಥೆ ಇದ್ದು, ಅವರು ಸಮುದ್ರ ತಟದಲ್ಲಿ ಅಪಾಯಗಳೆದುರಾದಾಗ ಅಲ್ಲಿರ್ತಕ್ಕಂಥ ಜನರನ್ನ ರಕ್ಷಿಸ್ತಕ್ಕಂಥದ್ದು ಗಮನಿಸಬಹುದಾಗಿದೆ. ಹಾಗೆ ಸ್ಪೀಡ್ ಬೋಟ್ಗಳ ಸೌಲಭ್ಯವಿದ್ದು, ಆ ಸ್ಪೀಡ್ ಬೋಟ್ಗಳ ಮೂಲಕ ಚಲಿಸುವುದರ ಮೂಲಕ ಮತ್ತಷ್ಟು ಸಂತೋಷನೀಯವಾದಂಥ ಕ್ಷಣಗಳನ್ನು ಪ್ರವಾಸಿಗರು ಇಲ್ಲಿ ತಮ್ಮ ಅನುಭವಕ್ಕೆ ತಂದುಕೊಳ್ಳಬಹುದಾಗಿದೆ. ಮಲ್ಪೆ ಬೀಚ್ನವರ ಭಾಗದಲ್ಲಿ ಹಲವಾರು ರೀತಿಯಾದಂತಹ ಬಣ್ಣ ಬಣ್ಣದ ಕನ್ನಡಕಗಳಿರ್ಬೋದು, ಡ್ರೆಸ್ಗಳಿರ್ಬೋದು, ಮೊದಲಾದ ವಸ್ತುಗಳನ್ನ ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಬಗೆ ಬಗೆಯ ತಿನಿಸುಗಳನ್ನು, ಅದರಲ್ಲೂ ಕೂಡ ಕರಾವಳಿ ಭಾಗದ ವಿಶೇಷ ತಿನಿಸುಗಳು ಇಲ್ಲಿ ಸವಿಯಬಹುದಾಗಿದೆ.